ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ನಾಡಿನಲ್ಲಿ ಕೂಡ ವಿದ್ಯೆ ಸೇವನೆಯನ್ನು ನಿಲ್ಲಿಸಬೇಕು, ಎಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯದಾಗಿ ಬದುಕಬೇಕು, ಎಲ್ಲರೂ ಪರಿಶ್ರಮವನ್ನು ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಸ್ಮರಣೆ ಮಾಡ್ತಾರೆ. ಈ ಸಮಾರಂಭಕ್ಕೆ ನಾವೆಲ್ಲ ಭಾಳ ಬುದ್ಧಿವಂತರು, ವಿಚಾರವಂತರು, ಯಾರು ಕೂಡ ತಟ್ಟಿಲ್ಲ. ಸ್ವಲ್ಪ ಹಾಗೆ ಇದಕ್ಕೆ ನಾವೆಲ್ಲ ಯೋಚನೆ ಮಾಡ್ಕೊಂಡು ಹೋದರೆ ಸ್ವತಂತ್ರ ಬಂದಾಗ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ವಿದ್ಯಾವಂತರು ವಿದ್ಯಾ ಪ್ರಮಾಣ ಎಷ್ಟು ಮಟ್ಟಿಗೆ ಬೆರಳಿಗೆ ಅಷ್ಟು 12%, 13% ಇತ್ತು ಅಂತ ಹೇಳ್ತಾರೆ. ಅವತ್ತಿನ ಕಾಲ 45, 46 ಇಸ್ವಿನಲ್ಲಿ. ಇವತ್ತು ಶಿಕ್ಷಣ ಮಟ್ಟ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ 100ಕ್ಕೆ 100 ಎಲ್ಲರೂ ಕೂಡ ಅಕ್ಷರವನ್ನು ಬರೀತಕ್ಕಂಥ, ರುಜುವನ್ನು ಮಾಡ್ತಕ್ಕಂಥ ವಿದ್ಯಾವಂತ ಆಗಿ ಸಾಕ್ಷರತಾ ಜೀವನವನ್ನು ನಡೆಸಬೇಕು ಅಂತೇಳಿ ಸರ್ಕಾರ ಎಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸುಮಾರು 95-96% ಎಲ್ಲರೂ ಕೂಡ ವಿದ್ಯಾವಂತ ಆಗಿರ್ಬೋದು. ಅಂದಮೇಲೆ ನಾವೆಲ್ಲ ಬುದ್ಧಿವಂತರು, ವಿಚಾರವಂತರು. ಅವತ್ತು ಊರಿಗೆ ಒಂದು ತಾಲೂಕಿಗೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಇತ್ತು. ಇವತ್ತೇನಾಗಿದೆ, ಅವತ್ತು ವಿದ್ಯಾವಂತರಿದ್ರು, ದಡ್ಡರಿದ್ರು, ಅವರು ಕೂಡ ಒಂದು ಉಳಿಯಾಕ ಹೋಗಿಲ್ಲ ಅಥವಾ ಚಿಕ್ಕನಗರ ತಾಲೂಕಿಗೆ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅದು ಇವತ್ತು ಪೊಲೀಸ್ ಸ್ಟೇಷನ್ಗಳು ಎಷ್ಟೇ ಆಗಿದೆ ಯೋಚನೆ ಮಾಡಬೇಕು. ಅವತ್ತು ದಡ್ಡರಿದ್ರು ಕೂಡ ಅಪರಾಧಿಗಳ ಸಂಖ್ಯೆ, ದಂಡದ ಸಂಖ್ಯೆ ಭಾಳ ಕಡಿಮೆ ಇದೆ. ಈಗ ಸ್ಟೇಷನ್ಗಳು ಹೆಚ್ಚಾಗಿದ್ದಾರೆ, ಎಲ್ಲರೂ ಕೂಡ ವಿದ್ಯಾವಂತ ಬುದ್ಧಿವಂತರಾಗಿದ್ದಾರೆ, ಮತ್ತು ಸ್ಟೇಷನ್ಗಳ ಸಂಖ್ಯೆ ಕಡಿಮೆ ಆಗ್ತಾನೆ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಅದೇ ರೀತಿ ಅವತ್ತು ಸ್ವತಂತ್ರ ಬರೋದಕ್ಕೆ ಮುಂಚೆ ಈಚೆ ಎಷ್ಟು ಕುಡಿತದ ಅಂಗಡಿಗಳಿತ್ತು ಸರ್ ಗೊತ್ತಿದೆ. ಸಂದರ್ಭದಲ್ಲಿ ಅಂಗಡಿನೇ ಇಲ್ಲಲ್ಲ ಅವತ್ತು. ಅಲ್ಲಿ ಸ್ವತಂತ್ರ ಬಂದ ಮೇಲೆ ಇಲ್ಲಿ ಎಷ್ಟು ಅಂಗಡಿಗಳು ತೆರೆದು ಅನ್ನೋದು ಗೊತ್ತೇ ಇಲ್ಲ. ಇವತ್ತು ಕ್ರಿಯಾದಲ್ಲಿ ಎಷ್ಟು ಶಾಪ್ ಇದೋ ನಮಗೆ ಗೊತ್ತಿಲ್ಲ. ಅವು ಜಾಸ್ತಿ ಬೆಳೀತದೆ. ಅವೆಲ್ಲ ಮಾಡ್ತಕ್ಕಂಥವ್ರು ಯಾರು ದಡ್ರ ಯಾರು ಆಗಿದ್ದ, ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು ಯಾರು ಅಂಗಡಿ ಇಟ್ಟರೆ ಬಿಡು ಪರವಾಗಿಲ್ಲ ಅಂತೇಳಿ ಎಲ್ಲ ಅಂಗಡಿ ಇಟ್ಟಿರ್ತಕ್ಕಂಥವ್ರು ಯಾರು ಹೇಳಿ? ಎಲ್ಲ ವಿದ್ಯಾವಂತರು, ಎಲ್ಲ ವಿಚಾರಗಳು, ಎಲ್ಲ ಹಣಕಾಸು ಇರ್ತಕ್ಕಂಥವ್ರು. ಮತ್ತು ಇವಾಗ ಸಂಖ್ಯೆಗಳು ಜಾಸ್ತಿ ಆಗಿ ಹೋಗ್ತಾ ಹೋದಂಗೆ ಯಾವ ಊರಿನಲ್ಲೆಲ್ಲ ಕೇಳಿ ನೀವು ನಿಮ್ಮೂರಲ್ಲಿ ಯಾವ ಮಟ್ಟಕ್ಕೆ ಕುಡಿದ ಪ್ರಮಾಣ ಅಂತಂದರೆ ಮೊದಲು ಎಲ್ಲ ಒಂದು ಯಾವುದೋ ಒಂದು ಊರಿಗೆ ಒಂದು 2-3 ಜನ ಕುಡಿತಾ ಇದ್ರು ಅಂತೆ. ಈಗೇನಾರ ಕೇಳಿದರೆ ನಿಮ್ಮೂರಿಗೆ ಎಷ್ಟು ಜನ ಕುಡಿದಾಗಿದ್ದಾರಪ್ಪ ಅಂತ ಕೇಳಿದರೆ ಏನು ಉತ್ತರ ಬರ್ಬೋದು ಹೇಳಿ? ನಾವು ಯೋಚನೆ ಮಾಡಿ. ಊರಿಗೆ ಒಂದು 5 ಜನ 10 ಜನ ಇರ್ಬೋದು ಗುರುಗಳೇ, ಇನ್ನು 90 ಭಾಗ ಎಲ್ಲರೂ ಅದೇ ಆಗಿಬಿಡ್ತಾರೆ. ಮಧ್ಯಾಹ್ನ ಶಾಸ್ತ್ರಗಳು ಜಾಸ್ತಿ ಆದರು, ಕುಡಿಯೋ ಸಂಖ್ಯೆನೂ ಕೂಡ ಜಾಸ್ತಿ ಆದರು, ಕುಡಿದೇ ಇರ್ತಕ್ಕಂಥ ಸಂಖ್ಯೆ ಮಾತ್ರ ಕಡಿಮೆ ಆಯಿತು. ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ವ್ಯವಸ್ಥೆಗಳೇ ನಮಗೆ ಆಗಿರ್ತಕ್ಕಂಥದ್ದು. ಒಂದ್ರ ಮೇಲೆ ಒಂದು ಅಂಗಡಿಗಳನ್ನು ತೆರ್ತಕ್ಕಂಥದ್ದು. ಒಂದೊಂದು ಎಲೆಕ್ಷನ್ ಬಂದಾಗ ಒಬ್ಬೊಬ್ಬರನ್ನ ಕುಡಿತಕ್ಕೆ ಕರ್ಕೊಂಡು ತರ್ತಕ್ಕಂಥದ್ದು. ಒಂದೊಂದು ಎಲೆಕ್ಷನ್ಗೆ 10,000 ಮತ್ತೆ ಹೊಸ ಕುಟುಂಬ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಿಬಿಟ್ಟು ರಾಮರಾಜ್ಯದ ಕೆಲಸವನ್ನು ನಾವು ಕಾಣ್ತಿದ್ದೀವಿ ಅಂತಂದರೆ ಎಲ್ಲಿ ಆಗುತ್ತದು? ರಾಮರಾಜ್ಯನೇ ಆಗ್ತಕ್ಕಂಥದ್ದು. ಇಂಥ ಒಂದು ಕುಡಿತದ ಹಿನ್ನೆಲೆ ಒಳಗೆ ಕುಡಿತವನ್ನು ಬಿಡಿಸ್ಬೇಕು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ. ದಡ್ಡರು ಮೊನ್ನೆ ಟಿ ವಿನಲ್ಲಿ ಮತ್ತು ವಾರ್ತೆಗಳಲ್ಲಿ ನೋಡ್ತಾ ಇದ್ದಾಗ ಒಬ್ಬರೇ ಹೆಣ್ಣು ಮಕ್ಕಳು, ಅಪ್ಪ, ಅಮ್ಮ, ಗಂಡ ಮತ್ತು ಮನೆ ಕಾನೂನು ಏನಾಗೆ ಸತ್ತಿರ್ತಾರೆ. ಮತ್ತೆಲ್ಲ ವಿದ್ಯಾವಂತರೇ ಅವರಲ್ಲಿ. ಯಾಕೆ ಇವತ್ತೆಲ್ಲ ಬಲಿಗಳು ಸುಳಿಗಳು ನಡೀತಕ್ಕಂಥ ನೋಡಿದಾಗ ಎಲ್ಲ ಬುದ್ಧಿವಂತರೇ ಮಾಡ್ತಕ್ಕಂಥವ್ರು. ದಡ್ಡರೆ ಯಾವ ಮಾಡ್ತಿದ್ದಾರೆ ಇವತ್ತು? ಇಲ್ಲ. ಅದರಿಂದ ಬುದ್ಧಿವಂತರಾಗಿ ಕರ್ತನ ಮಾಡ್ತಕ್ಕಂಥದ್ದು, ಬುದ್ಧಿವಂತರಾಗಿ ಹಣದ ದಾಳದ ಮುಂದೆ ನಿಂತಿರ್ತಕ್ಕಂಥದ್ದು ಜನಗಳಿಗೆ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಭಾಳ ಕಷ್ಟ ಇದೆ. ಅದಕ್ಕೆ ಇಂದಿನ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ. ಅಂದರೆ ನೀವೆಲ್ಲರೂ ಕೂಡ ಧರ್ಮವಂತರಾಗಿ ಬದುಕಿ ಅಂತೀವಿ. ಇವತ್ತು ಧರ್ಮವನ್ನು ಯಾರು ಅನುಸರಣೆ ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಅಂದರೆ ಏನು ಅಂತಂದರೆ ಹಣ. ಈ ಹಣದ ಮಾತ್ರ ನಾವೆಲ್ಲ ಗೊತ್ತಿದ್ದೀವಿ. ನಮ್ಮಿಂದ ಹಿಡ್ಕೊಂಡು ನಿಮ್ಮಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಹಣ ಮಾಡಬೇಕು. ಅದು ಒಳ್ಳೆ ರೀತಿಯಲ್ಲೇ ಹಣ ಮಾಡ್ಬೋದು, ಕೆಟ್ಟ ರೀತಿಯಲ್ಲೇ ಹಣ
ಸಾಯಿಸೋಕ್ಕಾಗಲಿ, ಅಪ್ಪನ ವಯಸ್ಸಾಯಿತು ನಮ್ಗೆ ಇನ್ನೇ ಮಾಡ್ಕೊಂಡು ಬಿಟ್ಟು ಅಂತೇಳಿ ಅವ್ನು ಸಾಯಿಸೋದು, ಇಲ್ಲ ಹೆಂಡತಿ ಮದುವೆ ಆಗಿದ್ದಾರೆ ಅಂತಂದ್ರೆ ಮತ್ತೆ ಇನ್ನೊಬ್ಬರು ಗಂಡನ್ನ ಇದು ಮಾಡ್ಕೊಂಡು ಆ ಗಂಡನ್ನ ಸಾಯಿಸಿ ಇನ್ನೊಬ್ಬನ ಪ್ರಿಯಕರ ಜೊತೆ ಓಡಬೇಕು ಅಂತೇಳಿ ಅವಳು ಹಣ ಮಾಡ್ತಕ್ಕಂಥದ್ದು, ಇವೆಲ್ಲ ನೋಡ್ತಕ್ಕಂಥದ್ದು ಅದಕ್ಕೆ ಬರೀ ಹಣ ಮಾಡೋದಕ್ಕೋಸ್ಕರ. ಅರ್ಥ ಕಾಮ ಅಂತಂದರೆ ಬರೀ ಇದೇ ಅಲ್ಲ, ಆಸೆ ಇರ್ತಕ್ಕಂಥದ್ದು. ಆಸೆ ಇರ್ತಕ್ಕಂಥದ್ದು ಬಿಡಿ, ಕಾಮ ಅಂತ ಒಳ್ಳೆ ಏನು ಬೇಕು ಅಂತ ಆಸೆ ಪಡ್ತೀವಿ, ಒಳ್ಳೆ ಸಂಪತ್ತು ಬೇಕು ಅಂತ ಆಸೆ ಪಡ್ತೀವಿ, ಒಳ್ಳೆ ಭೂಮಿ ಬೇಕು ಅಂತ ಆಸೆ ಪಡ್ತೀವಿ. ಇವೆರಡು ಭಾಳಷ್ಟು ಜೋರು ಬೀಳ್ತೀವಿ ನಾವು. ಯಾವುದಕ್ಕೆ? ಹಣಕ್ಕೆ ಮತ್ತು ಆಸೆಗೆ. ಮತ್ತು ಮೋಕ್ಷ ನಮಗೆ ಯಾರು ಬೇಡ, ಹೌದಲ್ಲ? ಮೋಕ್ಷ ನಿಮಗೆ ಈಗ ನಾವು ಸಾಯ್ತೀವಿ, ಸತ್ತ ನಂತರ ನಿಮ್ಮನ್ನು ಒಂದು 4 ಜನ ಹೊಗಳಬೇಕಲ್ಲ ನಮ್ಮನ್ನ, ನಿಮ್ಮನ್ನು ಎಲ್ಲರೂ ಯಾರು ಹೊಗಳ್ತಾರೆ ನಮ್ಮನ್ನು? ಇಲ್ಲಪ್ಪ ಭಾಳ ಕುಡುಕ ಇದ್ದವರು ಮತ್ತು ಸಾಕಾಗಿ ಕೊಡು ಅಂತೇಳಿ ಶಾಪ ಹಾಕ್ತೀವಿ. ಇಲ್ಲ ಭಾಳ ಹಣದ ಪಿಶಾಚಿ ಆಗಿದ್ದವರು ಹಣ ಅಂತ ಸಾಯ್ತಾರೆ ತಪ್ಪು ಹೋಲಿಕೆ ಒಳ್ಳೆದಾಗ್ತೀವಿ. ಇಲ್ಲ ಕಂಡದ್ದೆಲ್ಲ ಬೇಕು ಬೇಕು ಅಂತಕ್ಕಂಥದ್ದು ಅವನಿಗೆ ಅವನು ಯಾಕೆ ಅಂತ ಹೋಗಿದ್ದೇ ಬೇಕು ಅಂತ ಹೇಳ್ತೀವಿ. ಈಗ ಎರಡು ಮೇಲೆ ನಾವು ನಿಂತಿದ್ದೀವಿ ಹೊತ್ತು ಅರ್ಥ ಮತ್ತು ಕಾಮದ ಬಗ್ಗೆ. ಮೋಕ್ಷ ನಾವೆಲ್ಲ ನಿಮ್ಮ ಮಂತ್ರದ ಎಲ್ಲರೂ ಕೂಡ ಇರ್ತಾನೆ ಹೇಳಿದ್ರು. ಇವೆಲ್ಲ ಆದಮೇಲೆ 54 ಜನನೂ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರು? ಧರ್ಮಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿ ಹೋದ ಮೋಕ್ಷ ಸಿಗ್ಬೋದು ಅಂತ ಅವ್ರಿಗೆ ಮನಸ್ಸಿಂದ ಹೇಳಿರ್ತಕ್ಕಂಥದ್ದು, ಭಾವನೆಯಿಂದ ಹೇಳಿರ್ತಕ್ಕಂಥದ್ದು, ಭಕ್ತಿಯಿಂದ ಹೇಳಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಮುಮುಕ್ಷುಗಳಾಗಲಿ ಮುಕ್ಷುಗಳಾಗಲಿ ಮೋಕ್ಷವನ್ನು ಪಡೆಯಿರಿ ಅಂತ. ನಾವು ಯಾರು ಮೋಕ್ಷಿದ್ರೆ ಯಾರು ಹೋಗ್ತಾ ಇಲ್ಲ. ಯಾಕೆ? ನಮ್ಗೆ ಯಾರಿಗೂ ಬೇಕಾಗಿರೋದು ಸಾಯ ಕೂಡ ಹೆಂಗೆ ಸಾಯ್ತೀವಿ, ಸತ್ತ ಮೇಲೆ ಯಾವಾಗ ಹೆಣ ಮೂಡ್ಬೋದು, ಇಲ್ಲ ಬಿಡ್ಬೋದು, ಇಲ್ಲ ಪುರುಷಬೇಕಾದ ಕಂಡು ಎಸಿಬೋದು. ಮನುಷ್ಯ ಜೀವನ ಇಷ್ಟನೇ. ನಾವು ನೋಡ್ತಾ ಇರ್ತೀವಿ, ಶವ ಸಂಸ್ಕಾರ ಭಾಳ ಒಂದು ಶ್ರೇಷ್ಠವಾದ ಸಂಸ್ಕಾರ. ನಮ್ಮ ಹಿಂದೂಗಳಲ್ಲಿ ಇರ್ಬೋದು, ಮುಸ್ಲಿಮ್ರಲ್ಲಿ ಇರ್ಬೋದು, ಮತ್ತು ಕ್ರಿಶ್ಚಿಯನ್ರಲ್ಲಿ ಇರ್ಬೋದು, ಭಾಳ ಶ್ರೇಷ್ಠವಾಗಿ ಈಗ ಮೋಕ್ಷವನ್ನು ಕಾಣಿಸ್ಬೇಕು ಅಂದರೆ ಆ ಶವಕ್ಕೆ ಸದ್ಯತೆಯನ್ನು ಕಾಣಿಸ್ಬೇಕು ಅಂದರೆ ಭಾಳಷ್ಟು ವಿಶೇಷವಾಗಿದೆ. ನಮ್ಮ ಹಿಂದೂಗಳಲ್ಲಿ ಶವವನ್ನು ಸುಡ್ತಕ್ಕಂಥದ್ದು, ಮತ್ತು ಇನ್ನೊಂದು ಭೂಮಿಯಲ್ಲಿ ಊಟಕ್ಕಂಥದ್ದು, ಅದೇ ಮುಸ್ಲಿಮರಲ್ಲೂ ಕೂಡ ಊಟಕ್ಕಂಥದ್ದಿದೆ, ಅದೇ ಮತ್ತು ಕ್ರಿಶ್ಚಿಯನ್ರಲ್ಲೂ ಕೂಡ ಊಟಕ್ಕಂಥದ್ದಿದೆ. ನೋಡಿ ಅವ್ರು ಎಷ್ಟು ಸಂಸ್ಕಾರವನ್ನು ಮಾಡ್ತಾರೆ ಅಂತಂದರೆ, ಮುಸ್ಲಿಮ್ ಅವ್ರಿಗೆ ಹೇಳ್ತಾರೆ ಸಾಯ್ಬಂದಲ್ಲಿ ಯಾವ್ದಾದ್ರು ಧರ್ಮದಲ್ಲಿ ಸಾಯ್ಬೇಕು ಅಂದರೆ ಸಾವೊಳಗೆ ಸಾಯ್ಬೇಕು ಅಂದರೆ ಸತ್ತ ನಂತರ ಭಾಳ ಚೆನ್ನಾಗಿ ಶವವನ್ನು ಪೂಜೆ ಮಾಡಿ ದೇವ್ರ ಸಾಮಾನು ತೆಗೆದುಕೊಂಡು ಹೋಗ್ಬಿಟ್ಟು ಅದು ಸಮಾಧಿ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಸಮಾಧಿ ಮಾಡ್ತೇವೆ ನಾವು, ಅದು ಸಮಾಧಿ ಹೆಣ ಇಟ್ಕೊಂಡ್ಬಿಟ್ಟು ಈ ಕಡೆ ಇಲ್ಲದ ರಾಜಕೀಯ ಹಳ್ಳಿಯಿಂದ ಹಿಡಿದು ದಿಲ್ಲಿ ತನಕ ರಾಜಕೀಯ ಮಾತಾಡ್ತಾರೆ. ಸತ್ತಂಥ ಕುಟುಂಬದಲ್ಲಿ ನೆಮ್ಮದಿ ಹೇಳ್ತಿದ್ರು, ಸತ್ತಂಥ ಕುಟುಂಬದಲ್ಲಿ ಸಮಾಧಾನ ಹೇಳ್ತಿದ್ರು, ಅದು ಯಾವುದು ಬೇಕಾದ ನಮಗೆ. ಅದೇ ಮುಸ್ಲಿಮರ ಸಮಾಧಿಗೆ ಹೋದರೆ ಅಲ್ಲೇನು ಕುಡಿಬೇಕು ಅಂತ ಏನು ಶ್ರದ್ಧೆ ಇರೋದು. ಏನಾದ್ರು ಒಂದು ಶವ ಹೋಗ್ಕೊಂಡು ಹೋಗ್ತಾ ಇದ್ರೆ 4 ಜನ ಸ್ವಲ್ಪದಲ್ಲಿ ಯಾರ ಕೈಗೂ ಹೆಚ್ಚು ಅಂತ ವರ್ಷದಿಲ್ಲ. ಇನ್ನೊಬ್ಬ ಎಲ್ಕೊಟ್ಟು ಶವವನ್ನು ಮುಂದಕ್ಕೆ ಸಾಗಿಸ್ತಾ ಇರ್ತೀವಿ. ಇಲ್ಲಿ ನಮ್ಮ ಹಿಂದೂಗಳಲ್ಲಿ ನೋಡಿದ್ರೆ ಯಾರು 4 ಜನ ಹೊತ್ತಿರ್ತಾರೆ ಅವರೇ ಶವ ತನಕ ಹೋಗ್ಕೊಂಡು ಈಗೀಗಲೇ ಟ್ಯಾಕ್ಟಿ ಹೋಗ್ಬಿಡ್ತಾರೆ, ಸೀದಾ ಸಮಾಜ ತನಕ ಹೋಗ್ತಿರ್ತಾರೆ. ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಮೋಕ್ಷ ಅಂತ ನಮಗೆ ನಿಮಗೆ ಎಲ್ಲರೂ ಕೂಡ ಬೇಕು. ನಾವು ರಾಜಕೀಯ ಬಿಟ್ಟು ಮಾತಾಡಬೇಕು ಅಂತಂದರೆ ಈಗ ಎಲ್ಲರೂ ಕೂಡ ನಿನ್ನೆ ಮನೆಯಿಂದ ನೋಡ್ತಾ ಇದ್ದೀವಿ. ಒಂದು ಅಜ್ಜಿ ಒಂದು SSLC ಓದಿರ್ತಕ್ಕಂಥ ದೇವೇಗೌಡರ ಹೆಂಡತಿ ಎಲ್ಲರ ಮನಸ್ಸಿನಲ್ಲಿ ಕೆಟ್ಟದು ಅಂತ ಹೇಳ್ತಾರೆ ಅಥವಾ ಒಳ್ಳೆಯದು ಅಂತ ಹೇಳ್ತಾರೆ. ಪಕ್ಷಾತೀತರು ರಂಗನಾಥ್ ಅವರು ಹೇಳಿದ್ರು, ನಂಗೆ ನೀವ್ಯಾಕೆ ಜನ ಹಂಗೆ ಕೂತಿದ್ರಿ, ಆ ಪಕ್ಷ ಬಿಡ್ರಿ, ಆ ಅಮ್ಮ ಒಳ್ಳೆಯದು ಅಂತ ಕೆಟ್ಟದು ಅಂತ ಹೇಳಿ TV ನೋಡಿದ್ರೆ ಎಲ್ಲ ವಿಚಾರ ಮಾಡಿ ತಿಳ್ಕೊಂಡಿದ್ದೆ. ಭಾಳ ವಿದ್ಯಾವಂತ ಏನಲ್ಲ, ಬಂದಂಥ ಮನೆಗೆ ಬಂದಂಥ ತಿಂಡಿಗೆ ನೀರನ್ನು ಕೊಟ್ಕೊಂಡು ಇದೇ ಕೊಟ್ಕೊಂಡು ಗೌರವಿಸ್ತಕ್ಕಂಥದ್ದು, ಅದೇ ಬಂದಂಥವರಿಗೆ ಪ್ರಸಾದ ಕೊಡ್ತಕ್ಕಂಥದ್ದು. ಅದೇ ಅಮ್ಮ ಅವ್ರಿಗೆ ಏನು ಮಾಡಲಿಲ್ಲ ಅಯ್ಯಮ್ಮ, ಮತ್ತು ಮೆಂಬರ್ ಆಗಲ್ಲ, ಕೌನ್ಸಿಲರ್ ಆಗಲ್ಲ, ಅಧ್ಯಕ್ಷ ಆಗಲ್ಲ, ಏನು ಇಲ್ಲ. ಒಬ್ಬ ಗಂಡ ರಾಜಕೀಯದ ವ್ಯಕ್ತಿ ಇರ್ಬೋದು, ಆದರೆ ಅಂಥ ಒಬ್ಬ ಹೆಸರಾಂತ ವ್ಯಕ್ತಿ ಆದಂಥವ್ರು ಅಂತ ಒಂದು ಮೋಕ್ಷವನ್ನು ಪಡ್ಕೋಬೇಕು ಅಂದರೆ ನಮಗೆ ಮೋಕ್ಷ ನಿಮಗೆ ನಮಗೆ ಎಲ್ಲದರಲ್ಲೂ ಕೂಡ ಬೇಕು. ಅದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮನೂ ಅನುಸರಿಸ್ಬೇಕು, ಅದು ಹಣವನ್ನು ಗಳಿಸ್ಬೇಕು, ಅದು ಎಷ್ಟು ಮಟ್ಟಿಗೆ ನ್ಯಾಯ ನೀತಿ ಸದೃಢವಾಗಿರ್ಬೇಕು. ಅದೇ ರೀತಿ ಕಾಮನೂ ಇರಬೇಕು, ಬೈಕೇನೇ ಇರಬೇಕು, ಅದು ಇನ್ನೊಂದು ತೊಂದರೆ ಆಗಬೇಕು. ನಾವೆಲ್ಲ ಸಾಯ್ತೀವಿ ಅಂತಂದ್ರೆ ಮೋಕ್ಷಕ್ಕೆ ನಾವು ಹೋಗ್ತಿದ್ದೀವಿ, ನಮ್ಮ ಜೀವನ ಸದ್ಗತಿಯಾಗಲಿ 4 ಜನ ಇರಬೇಕಾದ್ರೆ ಪರವಾಗಿಲ್ಲಪ್ಪ ಅಂತೇಳಿ ಹೊಗಳೋದು, ಅದು ಸತ್ತ ಮೇಲೂ ಕೂಡ ಪರವಾಗಿಲ್ಲಪ್ಪ ಅಂತೇಳಿ ಇಂಥ ಮನುಷ್ಯ ಇನ್ನೂ ಇರಬೇಕಾಯ್ತು ಅಂತ ಹೇಳ್ತಾರೆ. ಅದೇ ನಿಜವಾದ
ಅದನ್ನು ಬಿಟ್ಬಿಟ್ಟು ಎಂತ ಸಾಯಿ ನಾವು ಸಕಲ ಸಾಯಿ ಅಂತ ಹಾರೈಸಿದ್ರೆ ಆ ಮನುಷ್ಯ ಜೀವನ ಅಲ್ಲದು. ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಜೀವನ ಮಾಡ್ತೇವೆ, ಹೋಗ್ತೇವೆ, ಬೆಳಿತೇವೆ, ಮನಸ್ಸು ಸಾಯ್ತೇವೆ, ಹೋಗ್ತೇವೆ. ಆ ಪ್ರಾಣಿ ಪಕ್ಷಿಗಳಿಂದ ಕಡಿಯಾದರೆ ನರನ ಜೀವನ ಯಾತಕ್ಕೆ ಬರುತ್ತೆ ಅಂತ. ಅದಕ್ಕೆ ಬಸವಣ್ಣನ ವಚನ ಹೇಳ್ತಾರೆ, ಯಾವ್ದನ್ನೊಂದು ಮಲ ಬಂದರೆ ಸಲುವಾಗಿ ಆಗಕ್ಕೆ ಅಂದರೆ ಬೇಟೆ ಆಗ್ತಕ್ಕಂಥ ಬೇಡ. ಒಂದು ಮಲವನ್ನು ಬೇಟೆ ಹಾಕಿ ಅಂತಂದರೆ ಮಲದ ಮಾಂಸ ಅಂದರೆ ಭಾಳ ಇಷ್ಟಪಡ್ತಾರೆ, ಭಾಳ ಇರ್ತಕ್ಕಂಥ ತಗೊಳ್ಬೇಕು, ಎಲ್ಲರ ಮೇಲ್ಬಿಟ್ಟು ನಡಿಬೇಕು. ಅದೇ ಈ ದೇಶದ ಒಬ್ಬ ರಾಜ ಏನೋ ಸತ್ತೋದ ಅಂತ ಯಾರಾದ್ರೂ ನಿಮ್ಮ ಮನೆ ಮುಂದೆ ಒಂದು 5 ನಿಮಿಷ ಶವ ಇಟ್ಟು ಹೋಗ್ತೀವಿ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ತಗೊಂಡೋಗ್ತೀನಿ ಅಂತ ಸತ್ತಂತ ಏನೋ ಯಾರಾದ್ರೂ ಇಡಿಸಿದ್ರೆ ಮನೆ ಬಾಗುತ್ತೆ. ಮತ್ತು ಅದು ಅಲ್ಲ, ಆ ಮನೆ ವ್ಯಕ್ತಿ ಮನೆ ಕಟ್ಟಿಸಿ ಸಾಲ ಮಾಡಿ ಸೂಲ ಮಾಡಿ ಎಲ್ಲ ಕಟ್ಟಿಸಿರ್ತಾನೆ. ಮನೆ ಕಟ್ಬೇಕು ಜೀವನ ಎದುರ್ತಾನೆ. ಅನಿವಾರ್ಯ ಮನೆ ಒಳಗೆ ಸತ್ಪಟ ಅಂತಂದ್ರೆ ಸಾಯ್ತದನೆ ಅಂತಂದ್ರೆ ಭಾಳ ಬುದ್ಧಿವಂತರಿದ್ರು. ನೀವೆಲ್ಲ ಏನು ಮಾಡ್ತಾರೆ ಹೇಳಿ, ಮೊದಲು ಹೊರಗಿಡ್ರಿ ಅದು ಮನೆ ಒಳಗೆ ಸತ್ತರೆ ಅದು ಬರುತ್ತೆ, ದೇವ ಬರೋದು ಯಾವ ನಕ್ಷತ್ರ ಸರಿಯಲ್ಲ ಎಲ್ಲ ಹೇಳಿ ಅದೇ ಆ ಮನೆಗೋಸ್ಕರ ಜೀವನ ಇರ್ತಾನೆ. ಆದರೆ ಅವನ ಹೊರಗಡೆ ಇರ್ಬೇಕು. ಹಂಗೆ ಒಬ್ಬ ಮನುಷ್ಯನನ್ನ ನೆಲನಾಡದ ಎಣನೆಂದರೆ ಎರಡೆಡೆಗೆ ಕೊಂಬಿಗೂ ಕೊಳ್ಳುವರೆಲ್ಲ ಕೊಡಲ ಸಂಗಮ ದೇವ ಅಂತ ಹೇಳಿ. ಮನುಷ್ಯ ಇರುವಾಗ ಮಾತ್ರ ಬೆಲೆ, ಸತ್ತ ನಂತರ ಈಗ ಅಡಿಕೆ ಚೂರು ಕೊಟ್ಟು ಕೂಡ ಸಮ ಅಂತ ಯಾರು ಕೊಳ್ಳಕ್ಕೆ ಬರೋದು, ದುಡ್ಡಿಗೆ ಅಂತ ಕೊಡೋಲ್ಲ, ಯಾರು ಕೊಳ್ಳಕ್ಕೆ ಬರೋಲ್ಲ. ಅದನ್ನು ಕೊಡ್ತಕ್ಕಂಥ ಯಾವ್ದಂತ ಶರೀರಕ್ಕಂಥ ಒಳ್ಳೆ ಜೀವನವನ್ನು ಸಾಗಿಸಿ ಅಂತ ಒಂದು ಮಾತನ್ನು ಹೇಳುತ್ತೆ. ಈಗಾಗಲೇ ಕೊಟ್ಟಾರೆ ಕೊಡಿಸುವನೆ ಕೊಡುಗನಲ್ಲ ಗಂಡನ ಅಂತೇಳಿ ಜನಪದಿಗೆಯೊಳಗೆ ಹೇಳ್ತಾರೆ. ಒಂದು ಕಳ್ಳನ್ನಾದ್ರೂ ಸೇರಿಸಿರ್ಬೋದು, ಒಂದು ಸುಳ್ಳನ್ನಾದ್ರೂ ಸೇರಿಸಿರ್ಬೋದು. ಹುಡುಗರಾಗಿ ಕುಡ್ಕೊಂಡ್ಬಂದು ಮನೆ ಒಳಗೆ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು, ಅಪ್ಪಂದರಿಗೆ ತೊಂದರೆ ಕೊಡೋದು, ರೋಡಲ್ಲಿ ಬೀಳೋದು ನೋಡಿದಾಗ ಮೌಲ್ಯಯುತವಾದಂಥ ಸಮಾಜದ ಮಧ್ಯದಲ್ಲಿ ನಾವು ಬದುಕ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ನಂತಿ ನಾವು ಇಂಥ ಹುಡುಗರು ಕೆಟ್ಟೋದ ಅಯೋಗ್ಯ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಿ. ಆಗ ಮನೆಯ ವ್ಯಕ್ತಿ, ಆ ಮನೆಯ ತಾಯಿ ಇರ್ಬೋದು, ಆ ಹುಡುಗನ ತಾಯಿ ಇರ್ಬೋದು, ಹುಡುಗನ ಹೆಂಡತಿ ಇರ್ಬೋದು, ಹುಡುಗನ ಮಕ್ಕಳಿರ್ಬೋದು, ಅವರಿಗೆಲ್ಲರ ಒಂದ್ಸತಿ ನೀವು ನಂದಾಗ ಅವನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನೋಡಿ ಯೋಚನೆ ಮಾಡಿ. ಅವನು ಕುಡಿತಾನೆ, ಒಬ್ಬ ಹುಡುಗ ಇಡೀ ಮನೆ ಮಂದಿಗೆಲ್ಲ ಕೆಟ್ಟದ್ದು. ಅದಕ್ಕೆ ನಮ್ಮಲ್ಲಿ ಒಬ್ಬರು ಹೇಳ್ತಾ ಇರ್ತಾರೆ, ಹರಿಣಿ ಆಪರೇಷನ್ ಅಂತ ಆಗುತ್ತೆ. ಈ ಹರಿಣಿ ಆಪರೇಷನ್ ಆಗ್ಬೇಕಾದ್ರೆ ನೇರವಾಗಿ ಅವನಿಗೆ ಆ ಜಾಗದಲ್ಲಿ ಮರು ಬರೋದಕ್ಕೆ ಇಂಜೆಕ್ಷನ್ ಕೊಡಬಾರ್ದು. ಹಾಗೆಯೇ ನೇರವಾಗಿ ಆಪರೇಷನ್ ಮಾಡೋದು, ಅಲ್ಲಿ ಅದೇನು ಕಟ್ ಮಾಡ್ತಾರೆ, ಬೈತಾರೆ, ಅವಾಗ ಎಷ್ಟು ನೋವಾಗುತ್ತೆ. ಮತ್ತು ನೇರವಾಗಿ ಆ ಕಲ್ಲಿನ ತೆಗಿಬೇಕ್ರೆ, ಆ ಚಿಟಿಕ್ಸಿ ತೆಗಿಬೇಕಂದ್ರೆ ನೋವು ಆಗ್ತಾನೆ ಇರುತ್ತೆ. ಆ ನೋವು ಎಷ್ಟು ಬೇರೆನೇ ಆಗುತ್ತೆ. ಅದನ್ನು 100,000 ಪಟ್ಟಷ್ಟು ಈ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಮಾತುಗಳು, ಯುವಕರ ಮಾತು ಭಾಳಷ್ಟು ಇರ್ತದೆ. ಅದರಿಂದ ಇವೆಲ್ಲರೂ ಕೂಡ ಇವತ್ತು ಒಳ್ಳೆ ಜೀವನ ಬಂದಿದ್ದಾರೆ. ಒಳ್ಳೆ ಹುಡುಗರು ಆಗಬಾರ್ದು, ಹೊರತು ಒಳ್ಳೆಯದಾಗಿ ಕೊಡುತ್ತೀವಿ. ಮದ್ಯಪಾನ ಮಾಡಿ ಇದ್ದುದೆಲ್ಲ ನೋಡಿ ಸದ್ದಡಿಗೆ ಹೋಗ್ಬೋದು ಸರ್ವಜ್ಞ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ. ಧರ್ಮರಾಯ ಪೂಜೆ ಕೆಟ್ಟ ಮದ್ಯವನ್ನು ಕೊಡೋದು ಎಲ್ಲರೂ ಕೂಡ ಹಾಳಾಗ್ತಾ ಇದ್ದಾರೆ. ಎಂತೆಂಥವರೆಲ್ಲರೂ ಕೂಡ ಸುರೇಪಾನವನ್ನು ಕೊಡೋದು ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ದೇವೇಂದ್ರ ಇರ್ಬೋದು, ಎಲ್ಲರೂ ಕೂಡ. ಅದರಿಂದ ಒಂದು ಕುಡಿತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಜೀವನದಲ್ಲಿ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು, ಮಧ್ಯಾಹ್ನವಾಗುತ್ತೆ. ಅದರಿಂದ ಇವತ್ತೇನು 54 ಒಳ್ಳೆಯ ಸಂಖ್ಯೆ ಇರ್ತಕ್ಕಂಥದ್ದು. 5-4 ಕೂಡಿದ್ರೆ ಎಷ್ಟಾಗುತ್ತೆ? 9 ಅಂದರೆ ನಿಮಗೆಲ್ಲ ಭಾಳ ಶ್ರೇಷ್ಠವಾದ ಚಿನ್ನ. ಎಲ್ಲ ಗಾಡಿ ನಂಬರ್ ತಗೊಂಡು ಹೋಗೋದು ಏನಾರು ಮಾಡೋದು 9 ಸಂಖ್ಯೆ ಅಂತ ಕಾಣ್ತದೆ. ಒಂದು 54 ಜನ ಇಂಥ ನವ ರಸಗಳಿದ್ದಾರೆ, ನವ ನಿಧಿಗಳಿದ್ದಾರೆ. ನೀವು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತೇನು ಬಿಟ್ಟಿದ್ದೀರ, ಮತ್ತೆ ಪುನಃ ಹಿಂದೆ ಬರಬೇಡಿ, ಮತ್ತೆ ಕುಡಿಯೋದಕ್ಕೆ ಮತ್ತೆ ಪ್ರಾರಂಭ ಮಾಡಬೇಡಿ. ಇಷ್ಟೆಲ್ಲ ದಾನಿಗಳು ಎಲ್ಲರೂ ಕೂಡ ನೆರವನ್ನು ಕೊಟ್ಟು ಶಿಬಿರವನ್ನು ಏರ್ಪಡಿಸಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕೂಡ ಹೆಚ್ಚು ಒತ್ತನ್ನು ಕೊಟ್ಟು 2,888 ಶಿಬಿರಗಳು ಎಷ್ಟು ಜನ ಬಿಟ್ಟಿದ್ದಾರೆ ಒಬ್ಬ ಅಂತ 1,34,000 ಜನ ಅಷ್ಟು ಜನ ಬಿಟ್ಟಿದ್ದಾರೆ ಅಂತಂದರೆ ಒಂದು 34,000 ಮತ್ತು ಪ್ರಯತ್ನ 1,40,000 ಜನ ಇದ್ದರೆ ಅವ್ರು ಮಾಡಿದಂಥ ಪ್ರಯತ್ನ ಯಶಸ್ವಿ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಏನಾರು ಮಾಡಿ ಈ ಕುಡಿತಕ್ಕೆ ಯಾರು ಹಂಗೆ ಕುಡಿತಾರೆ, ನಿಮಗೆ ದುಡ್ಡು ಕೊಡ್ತಾರೆ ಅಥವಾ ಬಾಟ್ಲಿ ನಮಗೆ ಕೊಡ್ತಾರೆ.
ಕುಡಿಬೇಕು ಅಂತ ಹೋದ್ರೆ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಪುಕ್ಷತೆ ಕೊಡ್ತಾರ. ಬಂದಿದ್ದ ಬಾರಪ್ಪ ನೀವು ಬುಕ್ನಾಥ್ ಎರಡು ಕೇಳಿದ್ರೆ ಕುಡಿಯಕ್ಕೆ ಕೊಡ್ತಾನೆ ಅಂತೇಳಿ ಆ ಅಂಗಡಿಯನ್ನೆಲ್ಲ ಪುಕ್ಷತೆ ಕೊಡ್ತೇನೆ ನಾವು ಯಾವುದೋ ಅಂಗಡಿ ಪುಕ್ಷತೆ ಫ್ರೀಯಾಗಿ ಎಲೆಕ್ಷನ್ನಲ್ಲಿ ಕೊಡೋದು ಬಿಟ್ಟು ಅದು ಎಂತ ಕೊಡ್ತಾರೆ. ಇನ್ನು ಎಲೆಕ್ಷನ್ ಹೊಂದಿಸಿ ಕೊಡ್ತೇನೆ ಅದು ಬಿಟ್ಟು ಎಲೆಕ್ಷನ್ ಪ್ರತಿನಿತ್ಯಕ್ಕೆ ಕೊಡ್ತಿಲ್ಲ ಅಂಗಡಿನಲ್ಲಿ ನೀವು ದಿನ ಬರ್ತಾನೆ ನಿಮಗೆ ಯಾಕೆ ಅಂಗಡಿ ಕೊಡ್ಬಾರ್ದು ಅಂತ ಅವನೇ ಯಾಕೆ ಕೊಡ್ಬಾರ್ದು ಅಂಗಡಿಗೆ ಸಾಲ ಮೇಲೆ ಮತ್ತೆ ವಾಪಸ್ ಕೊಡೋಂಗಿಲ್ಲ. ಬಂದಿರೋ ತಾಂಡ ಅವ್ನು ಎಷ್ಟೇ ಲಿಕ್ಕರ್ ಶಾಪ್ ಇಟ್ಟರೆ ಒಂದು ಯಾವ ಅಂಗಡಿ ಕೊಡೋದು ಈ ದುಡ್ಡು ಕೊಟ್ಟು ಕುಡಿದು ನೀವು ಕುಡುಕರಾಗಿ ಸಮಾಜಕ್ಕೆ ಕೆಟ್ಟ ಮನುಷ್ಯ ಅಂತ ಕುಡುಕ ಅಂತ ಮನುಷ್ಯ ಅಂತಿದ್ದಾರೆ. ದುಡ್ಡು ಕೊಡ್ದಂಗಿದ್ರು ನಮ್ಮಲ್ಲಿ ಒಬ್ಬರು ಹಳ್ಳಿನಲ್ಲಿ ಹೇಳ್ತಾ ಇದ್ದಾರೆ ಭಾಳ ಒಳ್ಳೆ ಮನುಷ್ಯ ಕಂಡ್ರೆ ಅವ್ರು ವ್ಯಕ್ತಿಯಲ್ಲಿ ಬೆಳೆದಂಥ ಮನುಷ್ಯ. ಒಂದು ಕುಡಿಯೋದಿಲ್ಲ, ಅವ್ನು ತಿನ್ನೋದಿಲ್ಲ, ಒಬ್ಬರು ಅನ್ನೋದಿಲ್ಲ, ಒಬ್ಬರು ಆಡೋದಿಲ್ಲ, ಅವ್ನ ಕೆಲಸ ಆಯ್ತು, ಅವ್ನ ಕಾಯಕ ಆಯ್ತು, ಅವ್ನು ಬಿಟ್ಟು ಏನೇನು ಮಾಡೋದು ಭಾಳ ಒಳ್ಳೆಯ ಮನುಷ್ಯ. ಅವನಿಗೆ ಕುಡಿಯೋಕೆ ದುಡ್ಡು ಹಾಕೋದು ದುಡ್ಡಾಗಿ ಕುಡುಕರು ಅಂತ ಮನುಷ್ಯ ಅಂತಿಂತಲ್ಲ ಒಳ್ಳೆ ಮನುಷ್ಯ ಅಂತ ವಿಷಯ ಬರೋದು. ಅವನೇನು ಓದಿರ್ಬೋದು ಇದ್ದಿರ್ಬೋದು, ಅವನೇನು ಬಂಡವಾಳ ಆಗ್ತಾಗಿದ್ದು ಕೂಡ ಒಳ್ಳೆ ಮನುಷ್ಯ ಅಂತ ಜೀವನದಲ್ಲಿ ನಾವು ಸಾಧಿಸ್ಬೋದು. ಒಳ್ಳೆ ಮನುಷ್ಯ ನಮ್ಮ ಇಡೀ ಊರಲ್ಲೇ ಅವನು ಒಂದು ದೇವತರ ನೋಡ್ತೇವೆ. ಅವನು ಯಾವತ್ತೂ ಬರೋದಲ್ಲ, ಯಾವತ್ತೂ ಬರೋದಲ್ಲ. ನೀವು ದುಡ್ಡು ಕೊಟ್ಟು ಕುಡುಕರಾಗತ್ತಂತಲೂ ದೊಡ್ಡದೇ ಒಳ್ಳೆ ಮನುಷ್ಯರಾಗಕ್ಕೆ ಕೂಡ ಬಹಳಷ್ಟು ಅವಕಾಶಗಳಿದೆ. ಇಂಥ ಸಂಘದ ಒಂದು ಸಹವಾಸವನ್ನು ಮಾಡಿ ಎಲ್ಲರೂ ಕೂಡ ವಿದ್ಯೆಯಲ್ಲೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಮಾಡಿ ಈ ಸಭೆಗಳು ಯಶಸ್ಸು ನಿಮ್ಗೆ ಈಗಾಗಲೇ ಸಮಯ ಹೆಚ್ಚು ಜಾಸ್ತಿ ಆಗೋದ್ರಿಂದ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಏನೇ ಆಗಿದೆ ಅನ್ನೋದು ಕೂಡ 54 ಜನ ಇಟ್ಟಿದ್ದೀರ. ಮತ್ತೆ ನೀವು ಅದ್ರ ಕಡೆ ಹೋಗ್ಬೇಕು. ಹೋಗ್ತಿರ್ತಾನೆ ಮಂಜುನಾಥ ಸ್ವಾಮಿ ಆಣೆ ಒಂದು ಚಪ್ಪಾಳೆ ಎಲ್ಲರೂ ತುಂಬ ಸಂತೋಷ. ದೇವ್ರ ಮೇಲೆ ಆಣೆ ಅಂತಂದ್ರೆ ಅದರಲ್ಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಅಂತಂದ್ರೆ ಯಾರು ಕೂಡ ಅವನ್ನೆಲ್ಲ ನೋಡ್ತಾ ಇದ್ದೀವಿ. ಮೊನ್ನೆ ರಾಜಕೀಯದವರು ಕೂಡ ಹೇಳ್ತಾ ಇದ್ರು ಅಲ್ಲೋ ಪ್ರಮಾಣ ಮಾಡಿ ಇಲ್ಲೋ ಪ್ರಮಾಣ ಮಾಡಿ ಅಂತ. ಕೆಲವು ಜನ ಹೇಳ್ತಾ ಇದ್ರು ಅಲ್ಲಿವರೆಗೂ ಯಾಕೆ ಹೋಗೋದು ದೇವಸ್ಥಾನ ನಮ್ಮ ರಾಜಕೀಯ ಅಲ್ಲೋಗಿ ಹೋದ ಹಂಗೆ ದರ್ಶನ ಮಾಡ್ತಿಲ್ಲ ಬಂದ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೆ ನಿಮಗೆಲ್ಲರೂ ಕೂಡ ಒಂದು ದೇವರಿಗೆ ಸೊಳೆಯಬಾರ್ದು. ದೇವರ ಹತ್ರ ಹೋದ ಮೇಲೆ ಅನ್ಯಾಯ ಮುಡಿಬಾರ್ದು, ಪ್ರಮಾಣ ಮಾಡಬಾರ್ದು. ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಬೇಕು ಅಂತ ಏನಿಲ್ಲ. ಇಲ್ಲೇ ಹೇಳಿದ್ರು ನೀವೆಲ್ಲ ಚಪ್ಪಾಳೆ ಕೊಡ್ತೀವಿ. ನಮ್ಮ ಮಂಜುನಾಥ ಸ್ವಾಮಿ ಹಣಕ್ಕೂ ನಾವು ಇಲ್ಲ. ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು, ನಿಮ್ಮ ಮನೆಗೆ ಒಳ್ಳೆಯದಾಗ್ತಕ್ಕಂಥದ್ದು, ಇಂಥ ಒಂದು ಶಿಬಿರಕ್ಕೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ಅದರಿಂದ ನೀವು ಏನೇ ಆದರೂ ಕೂಡ ಕೆಟ್ಟ ಚಾಳಿಯನ್ನು ಬಿಟ್ಟು ನೀವು ಒಳ್ಳೆ ಕಡೆಗೆ ಹೋಗಿ ಆ ಕುರಿತಕ್ಕಾಗ್ತಕ್ಕಂಥ ದುಡ್ಡನ್ನು ನಿಮ್ಮ ಮನೆ ಮಕ್ಕಳು ಓದೋದಕ್ಕೆ ಫೀಸಿಗಳು, ಓದೋದಕ್ಕೆ ಪುಸ್ತಕಗಳು ಮತ್ತು ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಏನೋ ಒಂದು ಸಹಕಾರ ಕೊಟ್ಟರೆ ನೀವು ಕೂಡ ಧಾರ್ಮವಂತ ಆಗ್ತೀರ, ಒಳ್ಳೆ ಮನುಷ್ಯ ಆಗ್ತೀರ, ಒಳ್ಳೆ ವಿಚಾರವಂತ ಆಗ್ತೀರ. ಅದರಿಂದ ತಾವೆಲ್ಲರೂ ಕೂಡ ಒಳ್ಳೆ ಮನುಷ್ಯ ಆಗಬೇಕಂತ ಶಿಬಿರದಲ್ಲಿ ಬಂದಿದ್ರೆ ನೀವು ಒಳ್ಳೆಯದಾಗಲಿ ಅಂತ ಇಂಥ ಒಂದು ಕಾರ್ಯಕ್ರಮವನ್ನು ಶಿಬಿರವನ್ನು ಎಲ್ಲರಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶನದಲ್ಲಿ ಪ್ರತಿ ಹಳ್ಳಿಯಲ್ಲಿ ಕರ್ನಾಟಕಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕರ್ತರು ಸ್ವಸಹಾಯ ಸಂಘದ ಎಲ್ಲರೂ ಕೂಡ ಅಧಿಕಾರಿಗಳು ಕಾಣ್ತಕ್ಕಂಥ ನಮ್ಮ ಒಳ್ಳೆ ನೋಡೋಕೆ ಉದ್ದ ಭಾಳ ಚೆನ್ನಾಗಿ ಕಾಣ್ತಾರಲ್ಲ ಕಾರ್ಯಕ್ರಮದಲ್ಲಿ. ಅದರಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಮದ್ಯಪಾನ ಬಿಟ್ಟು ಅವೆಲ್ಲರೂ ಕೂಡ ಒಳ್ಳೆಯ ಕಡೆಗೆ ವಿಜಯನ ಒಳ್ಳೆಯ ಬದುಕನ್ನು ಬಾಳ್ಕೊಂಡು ಒಂದು ಒಳ್ಳೆಯ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿವರೆಗೆ ಮಾತಾಡ